Hey guys, welcome back to my YouTube channel. KPSC ಇಂದ ಫೆಬ್ರವರಿ ಮಾರ್ಚ್ 2025ರಲ್ಲಿ ನಡೆಯುವ ಗ್ರೂಪ್ ಎ, ಗ್ರೂಪ್ ಬಿ, ಗ್ರೂಪ್ ಸಿ ಹುದ್ದೆಗಳ ತಾತ್ಪೂರ್ವಿಕ ಪರೀಕ್ಷಾ ವೇಳಾಪಟ್ಟಿಯನ್ನು ಬಿಡುಗಡೆ ಮಾಡಿದ್ದಾರೆ. ಸೊ ಈ ಹಿಂದೆನೂ ಒಂದು ಟೆಂಟೇಟಿವ್ ಟೈಮ್ ಟೇಬಲ್ ನ ರಿಲೀಸ್ ಮಾಡಿದ್ರು. ಸೊ ಗ್ರೂಪ್ ಎ, ಗ್ರೂಪ್ ಬಿ, ಗ್ರೂಪ್ ಸಿ ಹುದ್ದೆಗಳ ಸೊ ಈಗ ಮತ್ತೊಮ್ಮೆ ಒಂದು ಟೈಮ್ ಟೇಬಲ್ ನ ರಿಲೀಸ್ ಮಾಡಿದ್ದಾರೆ. ಸೊ ಹಾಗಾದ್ರೆ ಆ ಒಂದು ಪ್ರೀವಿಯಸ್ ಟೈಮ್ ಟೇಬಲ್ಗೂ ಹಾಗೂ ಈಗ ರಿಲೀಸ್ ಮಾಡಿರ್ತಕ್ಕಂಥ ಒಂದು ಟೈಮ್ ಟೇಬಲ್ಗೂ ಸೊ ಏನಾದರೂ ವ್ಯತ್ಯಾಸ ಇದೆಯಾ, ಏನಾದರೂ ಡೇಟ್ಸ್ ನ ಚೇಂಜ್ ಮಾಡಿದಾರಾ ಇಲ್ಲ ಅಂತ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಬಿಫೋರ್ ದಟ್ ಯಾರೆಲ್ಲ ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಓಕೆ, ಸೊ ಇದರಿಂದ ಲೇಟೆಸ್ಟ್ ಅಪ್ಡೇಟ್ಸ್ಗಳು ಏನೇ ಇದ್ರೂ ಅದು ನಿಮಗೆ ಬೇಗ ರೀಚ್ ಆಗುತ್ತೆ. ಹಾಗೆ ನಮ್ಮ ಅಫಿಷಿಯಲ್ ಟೆಲಿಗ್ರಾಮ್ ಚಾನಲ್ ಕೂಡ ಇದೆ. ಸೊ ಅದರಲ್ಲೂ ಕೂಡ ಲೇಟೆಸ್ಟ್ ಅಪ್ಡೇಟ್ಸ್ಗಳು ನಿಮಗೆ ಬೇಗ ಸಿಗ್ತಾ ಇರ್ತವೆ. ಸೊ ಅದರ ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ಸೊ ಆ ಲಿಂಕ್ ಮೂಲಕ ಅಲ್ಲಿ ಜಾಯ್ನ್ ಆಗ್ಬೋದು. ಓಕೆ, ಸೊ ಹಾಗಾದ್ರೆ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ನೋಡಿ ಫ್ರೆಂಡ್ಸ್, ಈಗ ಹೇಗೂ ರೀಸೆಂಟಾಗಿ ಒಂದು ತಾತ್ಪೂರ್ವಿಕ ಪರೀಕ್ಷಾ ವೇಳಾಪಟ್ಟಿಯನ್ನು ಬಿಡುಗಡೆ ಮಾಡಿದ್ದಾರೆ. ಸೊ ಇದರಲ್ಲಿ ಫೆಬ್ರವರಿ, ಮಾರ್ಚ್ ಹಾಗೂ ಏಪ್ರಿಲ್ 2025ರಲ್ಲಿ ನಡೆಯುವ ಒಂದು ಪ್ರಮುಖ ಪರೀಕ್ಷೆಗಳ ಒಂದು ಏನೋ ವೇಳಾಪಟ್ಟಿ ಆಗಿರುತ್ತೆ. ಎಕ್ಸಾಮ್ ಡೇಟ್ಸ್ ಕೂಡ ರಿಲೀಸ್ ಮಾಡಿದ್ದಾರೆ. ಓಕೆ, ಸೊ ಒನ್ ಬೈ ಒನ್ ಯಾವ್ಯಾವ ನೋಟಿಫಿಕೇಶನ್ಗೆ ಯಾವ ದಿನಾಂಕದಂದು ಎಕ್ಸಾಮ್ನ ಕಂಡಕ್ಟ್ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ತಿಳಿದುಕೊಳ್ಳೋಣ. ಸೊ ನೋಡಿ ಫ್ರೆಂಡ್ಸ್, ಮೊದಲನೇದಾಗಿ ಫೆಬ್ರವರಿ 2025ರಲ್ಲಿ ಸೊ ನೋಟಿಫಿಕೇಶನ್ ನಂಬರ್ ನೋಡಿ 13/3/2024ಕ್ಕೆ ರಿಲೀಸ್ ಮಾಡಿರ್ತಕ್ಕಂಥ ಒಂದು ನೋಟಿಫಿಕೇಶನ್ ಆಗಿರುತ್ತೆ. ಸೊ ಅದ್ರ ಪ್ರಕಾರ ನೋಡಿದ್ರೆ 13/3/2024ಕ್ಕೆ ನೋಡಿ ಫ್ರೆಂಡ್ಸ್ ಈ ಒಂದು ನೋಟಿಫಿಕೇಶನ್ ಆಗಿರುತ್ತೆ. ಹೈದರಾಬಾದ್ ಕರ್ನಾಟಕ ಹಾಗೂ ನಾನ್ ಹೈದರಾಬಾದ್ ಕರ್ನಾಟಕ ಹುದ್ದೆಗಳಾಗಿರ್ತವೆ. ವಿವಿಧ ಗ್ರೂಪ್ ಬಿ ಹುದ್ದೆಗಳ ನೇಮಕಾತಿ ಆಗಿರುತ್ತೆ. ಸೊ ಈ ಒಂದು ನೋಟಿಫಿಕೇಶನ್ಗೆ ನೋಡಿ ದಿನಾಂಕ 2/2/2025 ಭಾನುವಾರ ಪೂರ್ವಾಹ್ನ ನಿರ್ದಿಷ್ಟ ಪತ್ರಿಕೆ ಇರುತ್ತೆ. ಯಾವ ಅಂದ್ರೆ ಈ ಒಂದು ಹುದ್ದೆಗಳಿಗೆ ಕೈಗಾರಿಕಾ ಮತ್ತು ವಾಣಿಜ್ಯ ಇಲಾಖೆ ಸಹಾಯಕ ನಿರ್ದೇಶಕರ 20 ಹುದ್ದೆಗಳಿಗೆ ಇರ್ತವೆ. ಸೊ ಹಾಗೆ ನೋಡಿ ಫ್ರೆಂಡ್ಸ್, ಒನ್ ಬೈ ಒನ್ ಹುದ್ದೆಗಳನ್ನ ನೀವು ಓದ್ಕೊಳ್ಳಿ, ಯಾಕಂದ್ರೆ ಕಂಪ್ಲೀಟ್ ಆಗಿ ನಾನು ಓದ್ಕೊಂತ ಹೋದ್ರೆ ವಿಡಿಯೋ ಲೆಂತಿ ಆಗುತ್ತೆ. ಸೊ ಹಾಗಾಗಿ ಇದರ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಸೊ ಅಲ್ಲಿಂದ ಡೌನ್ಲೋಡ್ ಮಾಡಿಕೊಂಡು ಸೊ ನೀವು ಯಾವ ಹುದ್ದೆಗೆ ಅಪ್ಲೈ ಮಾಡಿದ್ರಿ ಆ ಹುದ್ದೆಯನ್ನ ಕ್ಲೀನ್ ಆಗಿ ಆ ಒಂದು ನೋಟಿಫಿಕೇಶನ್ ನ ವಿವರವಾಗಿ ಇಲ್ಲಿ ಓದ್ಕೊಂಡು ಸೊ ಯಾವ ದಿನಾಂಕದಂದು ನಿಮ್ಮ ಒಂದು ಪರೀಕ್ಷೆ ಇದೆ, ಸೊ ಅದೇ ರೀತಿ ಪರೀಕ್ಷಾ ದಿನಾಂಕ ಕೂಡ ಕೊಟ್ಟಿದ್ದಾರೆ. ಸೊ ಯಾವ ದಿನಾಂಕದಂದು ಪರೀಕ್ಷೆ ಅಂತ ನೋಡಿಕೊಂಡು ನೀವು ವಿವರವಾಗಿ ಇಲ್ಲಿ ತಿಳಿದುಕೋಬಹುದು. ಓಕೆ, ಸೊ ಹಾಗೆ ನೆಕ್ಸ್ಟ್ ಯಾವುದು 13/3/2024 ಸಾಮಾನ್ಯ ಪತ್ರಿಕೆ ಹೈದರಾಬಾದ್ ಕರ್ನಾಟಕ ವಿಭಾಗದವರಿಗೆ 23/2/2025 ಇರುತ್ತೆ. ಭಾನುವಾರ ಪೂರ್ವಾಹ್ನ ಸಾಮಾನ್ಯ ಪತ್ರಿಕೆ ಇರುತ್ತೆ. ಸೊ ಅದೇ ರೀತಿ 18/9/2024ಕ್ಕೆ ಸೊ ಏನೋ ಒಂದು ನೋಟಿಫಿಕೇಶನ್ ಕಾಲ್ ಫಾರ್ ಮಾಡಿದ್ರು. ಸೊ ಆ ಒಂದು ನೋಟಿಫಿಕೇಶನ್ ಪ್ರಕಾರ ಸೊ ಇದು ಕೂಡ ಒಂದು ಎಕ್ಸಾಮ್ ಡೇಟ್ ನ ರಿಲೀಸ್ ಮಾಡಿದ್ದಾರೆ. ಸೊ ಅದು ಬಂದ್ಬಿಟ್ಟು 24/2 ಸೋಮವಾರ, ಮಂಗಳವಾರ, ಗುರುವಾರ ಮತ್ತು ಶುಕ್ರವಾರ 24ರಿಂದ 28 ತನಕ ಈ ಒಂದು ಎಕ್ಸಾಮ್ಸ್ ಇರುತ್ತೆ. ಸೊ ಹಾಗೆ ಮಾರ್ಚ್ 2025ರಲ್ಲಿ ನೋಟಿಫಿಕೇಶನ್ 13/3/2024ಕ್ಕೆ ಹೈದರಾಬಾದ್ ಕರ್ನಾಟಕದ ಅಭ್ಯರ್ಥಿಗಳಿಗೆ ಸೊ 2/3/2025 ನಿರ್ದಿಷ್ಟ ಪತ್ರಿಕೆ ಇರುತ್ತೆ. ಭಾನುವಾರ ಪೂರ್ವಾಹ್ನ ನಿರ್ದಿಷ್ಟ ಪತ್ರಿಕೆ 2 ಇರುತ್ತೆ. ಅದೇ ರೀತಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ, ಭೂಮಾಪನ, ಕಂದಾಯ, ಕಾರ್ಖಾನೆ, ಬಾಯ್ಲರ್ಗಳು, ಅಂತರ್ಜಲ ನಿರ್ದೇಶನ, ಕೈಗಾರಿಕಾ ಮತ್ತು ವಾಣಿಜ್ಯ ಇಲಾಖೆ ಇವೆಲ್ಲ ಪರೀಕ್ಷೆಗಳಾಗಿರ್ತವೆ. ಸೊ ಅದೇ ರೀತಿ ಪದವಿ ಪೂರ್ವ ವಿದ್ಯಾರ್ಹತೆ ವಿವಿಧ ಇಲಾಖೆಯಲ್ಲಿನ ವಿವಿಧ ಗ್ರೂಪ್ ಸಿ ಹುದ್ದೆಗಳು 313 ಹುದ್ದೆಗಳಿಗೆ 15, 16 2 ದಿವಸ ಎಕ್ಸಾಮ್ಸ್ ಇರುತ್ತೆ. 15ಕ್ಕೆ ಕಂಪಲ್ಸರಿ ಕನ್ನಡ ಎಕ್ಸಾಮ್ ಇರುತ್ತೆ. 16ಕ್ಕೆ ಪೇಪರ್ 1, ಪೇಪರ್ 2 ಇರುತ್ತೆ. ಓಕೆ, ಸೊ ಇದು ಬಂದ್ಬಿಟ್ಟು ಪದವಿ ಪೂರ್ವ ವಿದ್ಯಾರ್ಹತೆ ಗ್ರೂಪ್ ಸಿ 313 313 ಹುದ್ದೆಗಳು ಉಳಿಕೆ ಮೂಲದಿಂದ ನಾನ್ ಹೈದರಾಬಾದ್ ಕರ್ನಾಟಕಕ್ಕೆ. ಸೊ ಅದೇ ರೀತಿ ನೋಡಿ ನೋಟಿಫಿಕೇಶನ್ 18/9/2024 ಲೋಕೋಪಯೋಗಿ ಇಲಾಖೆಯಲ್ಲಿ 18, 19, 20, 21 ಸೊ ಈ ಒಂದು 4 ಡೇಟ್ಸ್ಗೆ ಎಕ್ಸಾಮ್ನ ಕಂಡಕ್ಟ್ ಮಾಡ್ತಾರೆ. ಸೊ ಹಾಗೆ ಗೆಜೆಟೆಡ್ ಪ್ರೊಫೆಷನಲ್ ಹುದ್ದೆಗಳ ಮುಖ್ಯ ಪರೀಕ್ಷೆ ದಿನಾಂಕ ಕೂಡ ಈಗ ಕೊಟ್ಟಿದ್ದಾರೆ. ಅಂದ್ರೆ ಪ್ರೀವಿಯಸ್ ನಲ್ಲಿ ಕೊಟ್ಟಿರಲಿಲ್ಲ ಡೇಟ್ಸ್. ಓಕೆ, ಸೊ ಈಗ 28, 29, 1 ಮತ್ತು 2, 4 ಬುಧವಾರ, ಮಂಗಳವಾರ, ಶುಕ್ರವಾರ, ಶನಿವಾರ, ಮಂಗಳವಾರ, ಬುಧವಾರ. ಸೊ ಇದು ಬಂದ್ಬಿಟ್ಟು ಮಾರ್ಚ್ ಹಾಗೂ ಏಪ್ರಿಲ್ ನಲ್ಲಿ ಈ ಒಂದು ಎಕ್ಸಾಮ್ ನ ಕಂಡಕ್ಟ್ ಮಾಡ್ತಾರೆ. ಸೊ ಅದೇ ರೀತಿ ಏಪ್ರಿಲ್ 25ರಲ್ಲಿ ಸೊ ಯಾವುದು ಪಶುಸಂಗೋಪನಾ ಮತ್ತು ಮೀನುಗಾರಿಕಾ ಇಲಾಖೆಯಲ್ಲಿ 8, 9, 9, 4 ಯಾವುದು ಬುಧವಾರ. ಸೊ ಮಂಗಳವಾರ ಕನ್ನಡ ಭಾಷಾ ಪರೀಕ್ಷೆ ಇರುತ್ತೆ. ಬುಧವಾರ ಪೇಪರ್ 1 ಅಂಡ್ ಪೇಪರ್ 2 ಇರುತ್ತೆ. ಸೊ ಅದೇ ರೀತಿ 19/11/2024ಗೆ ಬಿಡುಗಡೆಯಾದ ನೋಟಿಫಿಕೇಶನ್ ಅಲ್ಲಿ ಕರ್ನಾಟಕ ರಾಜ್ಯ ಲೆಕ್ಕ ಪರಿಶೋಧನೆ ಮತ್ತು ಲೆಕ್ಕಪತ್ರ ಇಲಾಖೆಯ ಸಹಾಯಕ ನಿಯಂತ್ರಕರು ಗ್ರೂಪ್ ಎ 15 ಹುದ್ದೆಗಳು ಹೈದರಾಬಾದ್ ಕರ್ನಾಟಕದವರಿಗೆ ಇರುತ್ತೆ. ಇದು 15/4, 16/4, 17, 19/4/2025 ಮಂಗಳವಾರ, ಬುಧವಾರ, ಗುರುವಾರ, ಶನಿವಾರ ಇರುತ್ತೆ ಎಕ್ಸಾಮು. ಸೊ ಹಾಗೆ ಕರ್ನಾಟಕ ರಾಜ್ಯ ಲೆಕ್ಕ ಪರಿಶೋಧನಾ ಮತ್ತು ಲೆಕ್ಕಪತ್ರ ಇಲಾಖೆ 19/11/2024 ಗ್ರೂಪ್ ಬಿ ಹುದ್ದೆ RPC ವಿಭಾಗ ನಾನ್ ಹೈದರಾಬಾದ್ ಕರ್ನಾಟಕದವರಿಗೆ. ಸೊ 22, 23, 24, 25 ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ. ಸೊ ಓಕೆ, 4 ಡೇಟ್ಸ್ಗೆ
ಎಕ್ಸಾಮ್ ಇರುತ್ತೆ. ಸೊ ನೋಡಿ ಫ್ರೆಂಡ್ಸ್, ವಿವರವಾಗಿ ನೀವು ಯಾವ ಹುದ್ದೆಗೆ ಅಪ್ಲೈ ಮಾಡಿದ್ರಿ ಅನ್ನೋದ್ರ ಬಗ್ಗೆ ಈ ಒಂದು ಏನು ತಾತ್ಪೂರ್ವಿಕ ವೇಳಾಪಟ್ಟಿ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಡೌನ್ಲೋಡ್ ಮಾಡಿಕೊಂಡು ಕ್ಲೀನಾಗಿ ನೋಡ್ಕೊಳ್ಳಿ. ಸೊ ಯಾವ ಡೇಟಿಗೆ ನಿಮ್ಮ ಎಕ್ಸಾಮ್ ಇದೆ ಅಂತ ಹೇಳ್ಬಿಟ್ಟು ಖಚಿತಪಡಿಸ್ಕೊಳ್ಳಿ. ಓಕೆ, ಸೊ ಹಾಗೆ ನೋಡಿ ಫ್ರೆಂಡ್ಸ್, ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ಸೊ ಯಾರೆಲ್ಲ ಗ್ರೂಪ್ ಎ, ಗ್ರೂಪ್ ಬಿ, ಗ್ರೂಪ್ ಸಿ ಹುದ್ದೆಗಳಿಗೆ ಅಪ್ಲೈ ಮಾಡಿದ್ರಿ, ಸೊ ಹಾಗೆ ಈ ಒಂದು ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದ್ರೆ ದಯವಿಟ್ಟು ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.